ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತಾ ಕೃತ್ವಾ ಭಾಷ್ಯಾನುಭಾಷ್ಯೇಹಂ ಅಪಿ ವೇದಾರ್ಥ ಸತ್ಪತೇ. ಇವತ್ತು ಇದು ಗುರುಪೂರ್ಣ ವೇದವ್ಯಾಸರು ವ್ಯಾಸ ಪೂರ್ಣಿಮಾ ಇದು. ವೇದಾರ್ಥ ಸತ್ಪತೇ ವೇದವ್ಯಾಸ ರೂಪ ಕೃಷ್ಣಸ್ಯ ವೇದಾರ್ಥ ಸತ್ಪತೇ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾ ಸನ್ಯಾಯ ವಿವೃತ್ತಿ ಸ್ಫುಟಂ ಕರೋಮಿ ಮಂದಬುದ್ಧೀನ. ಅಲ್ಲೇನು ಹೇಳಿದರು? ಸ್ಫುಟಂ ಅಂದರು. ಅನುವ್ಯಾಖ್ಯೆ ಹೇಳ್ಬೇಕಾದ್ರೆ ಸ್ಪಷ್ಟತಾರ್ಥತ ಅಂತ ಹೇಳ್ತಾರೆ. ಕ್ರಿಯತೆ ಸ್ಪಷ್ಟತಾರ್ಥ, ಇಲ್ಲಿ ಸ್ಫುಟಂ, ಎಲ್ಲ ಅರ್ಥ ಒಂದೇನೆ. ಅದು ಏನಾಗುತ್ತೆ ಸರಿಯಾಗಿ ತಿಳ್ಕೊಂಡ್ರೆ ಒಂದು ಸಾಕೋದು. ಆದರೆ ಎಲ್ಲ ಅಧಿಕಾರಿಗಳಿದ್ದಾರೆ, ಆದ್ದರಿಂದ ಎಲ್ಲ ರೀತಿಯಾಗಿ ಹೇಳ್ತೀರಿ, ಉಳಿದವ್ರಿಗೆ ಉಪಯೋಗ ಆಗುತ್ತೆ, ತಿಳ್ಕೊಳ್ಳೋರಿಗೆ ಕೂಡ. ಯಾಕೆ? ವಿಶೇಷ ಜ್ಞಾನ ಬರೋದ್ರಿಂದ, ದಾರ್ಢ್ಯ ಬರೋದ್ರಿಂದ ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದ ಉಳಿದವ್ರಿಗೆ ವೇಸ್ಟ್ ಅಲ್ಲ, ಎಲ್ಲರಿಗೂ ಉಪಯುಕ್ತವಾದ ಗ್ರಂಥ ಇದೆ. ವೇದಾಧಿಕಾರಿಗಳು ವೇದದಿಂದ ಬರುತ್ತೆ, ಇಲ್ಲೋದ್ರೂ ಭಾರತದಿಂದ ಬರುತ್ತೆ. ಆದರೆ ವೇದಾಧಿಕಾರಿ ಭಾರತ ಓದಿದಾಗ ಜ್ಞಾನಕ್ಕೊಂದು ಹೊಸದರ ಬರುತ್ತೆ, ಅದು ಭಾರಿ ದೊಡ್ಡದು. ಹರಿ ಓಂ. ನೆಕ್ಸ್ಟ್ ಅದಾಗಿತ್ತು ಮೊದಲನೇ ಕನ್ನಡ. ಏನು ವಿಷಯ ಅದರಲ್ಲಿ? ಅಥಾತೋ ಬ್ರಹ್ಮ ಜಿಜ್ಞಾಸ. ಏನು ಜಿಜ್ಞಾಸ ಮಾಡಬೇಕು ಅಂದರೆ, ಪರಮಾತ್ಮ ಜೀವವ್ಯತಿರಿಕ್ತೇಶ್ವರಸ್ಯ ಅಭಾವ ತಸ್ಯ ಚ ಸ್ವಪ್ರಕಾಶತ್ವ ನ ಜಿಜ್ಞಾಸ್ಯತ ಇತಿ ಪ್ರಾಪ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾಹ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಬ್ರಹ್ಮಶಬ್ದೇನ ಪೂರ್ಣಗುಣತ್ವೋಕ್ತೇ ನಾನುಭವ ಸಿದ್ಧ ಅಲ್ಪಗುಣ ಜೀವಾಭೇದ. ದೇರ್ಫೋರ್ ಇದು ಬ್ರಹ್ಮಶಬ್ದಕ್ಕೆ ಜೀವ ಅಂತ ಇತ್ಯಾದಿ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಪರಮಾತ್ಮನೇ ಅಂತಲೇ ಮಾಡಬೇಕು. ಯಾಕಂದರೆ ಜೀವನಿಗೆ ತನ್ನಲ್ಲಿ ತಿಳ್ಕೊಂಡ್ರೆ ಆಗೋದಾಗಿ ತಾನು ಇದ್ದೇ ಇದ್ದಾನೆ, ಆಗಲೇಬೇಕಾಗಿತ್ತು. ತಾನು ಆಗಿಲ್ಲ, ಆದ್ದರಿಂದ ಯಾರನ್ನು ತಿಳ್ಕೊಂಡ್ರೆ ಈ ದುಃಖ ಇಂದು ಪರಿಹಾರ ಆಗುತ್ತೆ, ಅವನು ತಿಳ್ಕೊಬೇಕು. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹಿ ಅಸ್ಮಿನ್ ಗುಣ ಇತಿ ಶ್ರುತೇ. ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ ಇದೆ. ಮೊದಲನೇ ಸೂತ್ರ ಒಪ್ಪಿದ್ರು ಸಾಕು, ದೇವರನ್ನ ಏನಂತ ಒಪ್ಪಬೇಕಾಗ? ನಿರ್ಗುಣ ಅಂತ ಒಪ್ಪಲಿಕ್ಕಾಗೋದಿಲ್ಲ. ಇತಿ ಶ್ರುತೇ ನ ಜೀವಯೇ ವಯಂ ಬ್ರಹ್ಮಶಬ್ದ. ಇಲ್ಲ, ಜೀವ ಅಂತ ಯಾಕೆ ತಿಳ್ಕೊಬಾರ್ದು? ಲಕ್ಷಣ ಹೇಳಿದ್ದಾಗ ಏನು ಲಕ್ಷಣ ಹೇಳಿದ್ದಾರೆ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಒಂದು ಸ್ವರೂಪ ಲಕ್ಷಣ, ಹಾಲು ಬಿಡಿ ಇದೆ ಸ್ವರೂಪ ಲಕ್ಷಣ, ಹಾಲು ಬಿಸಿ ಇದೆ ಇತ್ಯಾದಿ ಬೇರೆ ಪ್ರಶ್ನೆಗಳಿವೆ. ಕುಡಿಲಕ್ಕೋಸ್ಕರ ಉಪಾಧಿಕ. ಇದು ಹಾಗಲ್ಲ. ಸ್ವರೂಪ ಲಕ್ಷಣ ಏನು ಅಂತ ಕೇಳಿದ್ರೆ ಗುಣಪೂರ್ಣತ್ವ. ಅವನೇನು ಮಾಡ್ತಾನೆ ಅಂದರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಎಲ್ಲ ಪ್ರಾಣಿಗಳನ್ನು ಒಂದೆರಡು ಪ್ರಾಣಿ ಸೃಷ್ಟಿ ಮಾಡಿದ್ರಲ್ಲ, ಗೊತ್ತಾ? ಅದೇ ರೀತಿಯೇ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿ ಸಂವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ಸು. ಎಲ್ಲದರ ಸೃಷ್ಟಿ ಮಾಡೋಣ. ಒಂದು ಸೃಷ್ಟಿ ಮಾಡಿದರೆ ಪರಮಾತ್ಮ ಅಲ್ಲ. ಯಾವುದೋ ಒಂದು ಗಣೇಶನ ಮಾಡಿಟ್ಬಿಟ್ಟು ನಾನು ಬ್ರಹ್ಮ ಅಂತ ಕರ್ಕೊಳಕ್ಕೆ ಬರೋದಿಲ್ಲ. ಯಾಕೆ? ಈ ಗಣೇಶನ ಮಾಡೋಕ್ಕೆ ಬರುತ್ತೆ ಅಷ್ಟೇ, ಅದು ಕ್ವಾಲಿಟಿ ಬೇರೆ ಇರಲಿ, ಅಷ್ಟು ಬೇರೆ ಮಾಡಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲವನ್ನೂ ಮಾಡ್ತಾನೆ. ನ ಜೀವ ಏವಾಯಂ ಬ್ರಹ್ಮಶಬ್ದ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯಾದಿನ ಜನ್ಮಾದಿ ಕಾರಣತ್ವಶ್ಚೈವ ಬ್ರಹ್ಮಲಕ್ಷಣತ್ವ. ನಾವೇನು ಹೆಚ್ಚು ಆಗೋದಿಲ್ಲಲ್ಲ. ನಿಮ್ಮ ದುಃಖ ಬಂದರೆ ನಿಮಗೆ ತೋಡ್ಕೊಳಕ್ಕೆ ತೆಗಿಯೋಕ್ಕಾಗ್ತಾ ಇಲ್ಲ. ಎಲ್ಲ ಸೃಷ್ಟಿ ಮಾಡೋದೇನು ಬಂತು ನೀವೀಗ? ಎಲ್ಲ ಸ್ವಾತಂತ್ರ್ಯ ಸೃಷ್ಟಿ ಮಾಡೋ ಶಕ್ತಿ ಇದ್ದಿದ್ದರೆ ನೀವು ಇರ್ತಾನೆ ಇರಲಿಲ್ಲ. ಯಾವುದು ಅಪ್ಲೈ ಕಾಯ್ತಾ ಕೂತಿದ್ದಾರೆ, ನಾನು ಬ್ರಹ್ಮ ಅಂತ ಹೇಳ್ತೇನೆ. ಬ್ರಹ್ಮ ಆದರೆ ಅದಕ್ಕೆ ಕಾಯ್ತಾ ಕೊಡ್ತೀನಿ ನೀನೀಗ. ಅರ್ಥ ಆಯ್ತಾ? ಐ ಓನ್ ಸೆವೆರಸ್ ಹಂಡ್ರೆಡ್ಸ್ ಆಫ್ ಕಾರ್ಸ್ ಹೋಗ್ಬೋದು, ನಡ್ಕೊಂಡು ಮೆಲ್ಲ ಹೋಗ್ತಾ ಇರೋದು. ಆ ಕಡೆ ಬಂದಾಗಲೇ ಕೈ ಹಿಡಿಯೋದು. ಸ್ವಂತ ಕಾರ್ಯ ಎಷ್ಟಿದ್ದೀರಿ ಗೊತ್ತಾದರೆ ಕಂಡಕ್ಟರ್ ಬಂದುಬಿಡ್ತಾರೆ ಎಷ್ಟೋ ಸಲ. ಜೋರು ಬರ್ತಾರೆ ಕೆಲವು. ಏನಕ್ಕೆ ಕೇಳಿ ಏನು ತಿಳ್ಕೊಂಡಿದ್ದಾರೆ, ಎಷ್ಟು ಕಾರ್ಯ ಇದೆ ಗೊತ್ತಾದ, ಅದರಲ್ಲೇ ಹೋಗ್ಬೇಕಾಯ್ತು. ಇಲ್ಲಿ ಯಾಕೆ ಬಂದ್ರಿ ಅಂತ ಅದೇ ಸುಮ್ಮನೆ ಇರೋದಿಲ್ಲ, ಇಳಿದು ಅಲ್ಲೇ ಹೋಗಿ ಸಾಕು ಹೋಗಿಲ್ಲ ಆ ಕಡೆಗೆ. ಅದು ಮೀನಿಂಗ್ಲೆಸ್ ಪದಗಳು ಅಂತ ಅರ್ಥ. ಅದಕ್ಕೆ ಅಷ್ಟೆಲ್ಲ ಇದ್ದದ್ದು ಯಾಕೆ ಬಂದಿ ಈಗ? ಬಂದಿದ್ದೇನು ತೋರಿಸೋದು ನಿನಗೆ ಈಗ? ಅದೆಷ್ಟೇ ಇರೋದು ಇದೇ ಸುಳ್ಳಲ್ಲ, ಬಟ್ ಈಗ ಉಪಯೋಗ ಬರಲಿಲ್ಲ. ಈಗ ನಿನಗೆ ಅದರ ಉಪಯೋಗ ಮಾಡೋ ಸಾಮರ್ಥ್ಯ ಇಲ್ಲ ಅಷ್ಟೇ. ಇದನ್ನು ಒಪ್ಕೊಂಡ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಈ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ಬೇರೆ ಅರ್ಥ. ನಚ ರುದ್ರಾದೌ ಸಮಮೇತ ಲಕ್ಷಣಂ ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಕಾರಣತ್ವಸ್ಯ. ಈ ಸೃಷ್ಟಿಗೆ ಯಾರ ಕಾರಣ ಅಂತ ಹುಡುಕ್ಬೇಕಾದ್ರೆ ನಮ್ಮ ಸೈಡಿಂದ ಒಂದಾಯ್ತು, ನಾವಂತೂ ಅಲ್ಲ ಅಂತಾಯಿತು. ನೀವು ಯಾರು ಅಂತ ಗೊತ್ತಾಗಬೇಕಷ್ಟೇ. ಹುಡುಕ್ತಾ ಹೋಗ್ಬೇಕೀಗ. ಯಾವ್ದು ಹುಡುಕ್ಬೇಕೀಗ? ಅದಕ್ಕೆ ಶಾಸ್ತ್ರನೇ ಹುಡುಕ್ಬೇಕು. ರೆಕಾರ್ಡ್ ಹುಡುಕ್ಬೇಕಂದ್ರೆ ಯಾವುದೋ ತಿಪ್ಪೆ ಸಾರಿಸೋ ಕೆಲಸ ಅಲ್ಲ, ಆಫೀಸಲ್ಲೇ ಹುಡುಕ್ಬೇಕು, ಸಚ್ಛಾಸ್ತ್ರಲ್ಲೇ ಹುಡುಕ್ಬೇಕು. ಅದಕ್ಕೆ ಪದ ಏನು? ಶಾಸ್ತ್ರ ಯೋನಿತ್ವ ಅಂತ ಪದ ಇದೆ. ಶಾಸ್ತ್ರ ಶಬ್ದಕ್ಕೆ ಏನಂತ ಅರ್ಥ? ಅದಕ್ಕೆ ಸಚ್ಛಾಸ್ತ್ರ ಅಂತ ಗೊತ್ತಾಯ್ತಾ? ಸಚ್ಛಾಸ್ತ್ರದಿಂದ ಯಾವ ಸಚ್ಛಾಸ್ತ್ರಗಳು? ಎಲ್ಲ ಸಚ್ಛಾಸ್ತ್ರಗಳು. ಯೋನಿತ್ವ ಅಂತಂದ್ರೆ ಏನು? ಸಚ್ಛಾಸ್ತ್ರದಿಂದ ಅದೇ ಯೋನಿ, ಅದರಿಂದ ಜ್ಞಾನ ಬರಬೇಕು. ಸಕಲ ಸಚ್ಛಾಸ್ತ್ರ ಯೋನಿತ್ವ ಅಂತ ಅಷ್ಟೇ ಅಲ್ಲ, ಸಕಲ ಸಚ್ಛಾಸ್ತ್ರೈಕ ಯೋನಿತ್ವ ಅಂತ. ಬೇರೆ ತಿಳ್ಕೊಳ್ಳ ರೂಪಜ್ಞಾನ ಕಣ್ಣಿಗಲ್ಲ, ಕಣ್ಣಿಗೆ ಬಿಟ್ಟು ಬೇರೆದಕ್ಕೆ ಕಾಣಿಸೋದೇ ಇಲ್ಲ. ಶಾಸ್ತ್ರ ಓದಿದ್ರೆ ದೇವರು ಭಾರಿ ಭಕ್ತ, ಶಾಸ್ತ್ರ ಓದಿಲ್ಲ ಅಂದರೆ ನಿಜವಾದ ಭಕ್ತನಲ್ಲ ಅವ್ರು. ಯಾಕೆ? ಜ್ಞಾನನೇ ಇಲ್ಲ ಅವನಿಗೆ. ಡಾಕ್ಟ್ರು ಅಂತ ತಿಳ್ಕೊಂಡ್ರೆ ಯಾವ ವಸ್ತು ಏನೂ ಗೊತ್ತಿಲ್ಲ ಅವನಿಗೆ, ಡಾಕ್ಟ್ರ್ ಹೇಗಾಗ್ತಾನೆ? ಅಲ್ಲ, ರೋಗದ ವಾಸಿ ಮಾಡಿ ತೋರಿಸ್ಬೇಕು ಅವರು. ಅವಾಗ ಹೌದು ಇವ್ರು ಡಾಕ್ಟರ್ ಒಪ್ತಾನೆ.
ಒಪ್ಲಕ್ಕೆ ಅರ್ಹತೆ ಬೇಕು. ಶಾಸ್ತ್ರದಲ್ಲಿ ತೋರಿಸಿ ನೀನೀಗ ಫಸ್ಟ್ ಸರ್ಟಿಫಿಕೇಟ್ ತೋರಿಸ್ಬೇಕು, ಆಮೇಲೆ ವಾಸಿ ಮಾಡಿ ತೋರಿಸ್ಬೇಕು. ಸರ್ಟಿಫಿಕೇಟ್ ಏನೋ ತೋರಿಸೋ ವಾಸಿ ಮಾಡೋಕ್ಕೆ ಬರಲಿಲ್ಲ, ಈ ಕೋಟಾ ಸರ್ಟಿಫಿಕೇಟ್ ಬಂದುಬಿಡ್ತಾರೆ ಅಷ್ಟೇ. ಅಷ್ಟೇ ಒಪ್ಪೋದಿಲ್ಲ ಹಾಗಾದ್ರೆ. ಅವ್ನು ಕೊನೆಯವನು ಹೇಳಬೇಕು, ಹೌದು ನಮ್ಮ ಲಿಮಿಟೇಷನ್ ಇದೆ, ನನ್ನ ಬಿಯಾಂಡ್ ಇದೆ, ನಾನು ಡಾಕ್ಟ್ರ್ ಹೌದು, ಅದು ಸಂಬಂಧಪಟ್ಟ ಡಾಕ್ಟ್ರ್ ಅಲ್ಲ, ಅದು ಸಾಮಾನ್ಯ ಕೊಡ್ಬೋದೇ ಹೊರತು ಎಕ್ಸ್ಪರ್ಟೈಸ್ 60 ಹೋಗಿ ಅಂತ ಹೇಳ್ಬಿಡ್ತಾರೆ. ಅಜ್ಞಾನ ಲೌಕಿಕರು ಒಪ್ತಾರೆ, ಈ ಶಾಸ್ತ್ರ ಓದ್ದಾರೆ ಒಪ್ಪೋದಿಲ್ಲ. ಈ ಶಾಸ್ತ್ರ ಲೌಕಿಕದಲ್ಲಿರೋರೆಲ್ಲ ಸರ್ವಜ್ಞರತ್ವ ಭಾರಿ ಬರೋದಿಲ್ಲ ಅವರಿಗೆ. ದುಡ್ಡಿನ ಮತ ಎಲ್ಲ ಇರ್ಬೋದು, ಜ್ಞಾನದ ಮತ ಜಾಸ್ತಿ ಇರೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಲಿಮಿಟೇಷನ್. ಆ ದೃಷ್ಟಿಯಲ್ಲಿ ಭಾಳ ಸುಲಭ ಅವರು. ಇಲ್ಲಿ ಹಾಗಲ್ಲ, ಎಲ್ಲ ಗೊತ್ತೇ ಶುರು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅಲ್ಲ, ಎರಡು ಬೇಕೀಗ. ಶಾಸ್ತ್ರ ಯೋನಿತ್ವ ಯಾರದ್ದು ಅಂತ ಹೇಳಬೇಕೀಗ. ಯಾರು ಹೇಳ್ತಾ ಇಲ್ಲ, ನೀವು ಏಕೋ ರುದ್ರೋ ಅಂತ ಹೇಳ್ಬಿಟ್ಟಿರಿ, ಅದಕ್ಕೆ ಶಾಸ್ತ್ರನೇ ಅದು ಅಲ್ಲ, ಇಲ್ಲ ಅಲ್ಲ, ನಿನಗೆ ಅರ್ಥ ಆಗಿಲ್ಲ, ಅದು ತತ್ವ ಸಮನ್ವಯ ಬೇಕಾದ್ರೆ. ಇದು ತಿಳ್ಕೊಳಕ್ಕೆ ಶಾಸ್ತ್ರ ಸಾಕು. ಅರ್ಥ ಮಾಡ್ಕೊಳಕ್ಕೆ ಮುಂದೆ ಎಲ್ಲ ಓದಬೇಕು. ಅರ್ಥ ಆಯ್ತು. ಸರಿಯಾಗಿ ನೋಡು ಅಂತಾರಲ್ಲ ಹಾಗೆ, ನೋಡಿ ಹೇಳು ಅಂತ ನೋಡಿ ಹೇಳಿದ, ಸರಿ ತಪ್ಪು ಹೇಳಿದ, ಸರಿಯಾಗಿ ನೋಡು ಅಂತ ಹೇಳಿದ. ಶಾಸ್ತ್ರ ಓದೋದು ಸರಿಯಾಗಿ ಓದಬೇಕು. ನೋಡೋದು ನಮ್ಮ ಕಣ್ಣೇ, ಆದರೂ ಸರಿಯಾಗಿ ನೋಡಿಲ್ಲ ನಾವು ಅಂದಮೇಲೆ ಏನು ಮಾಡಬೇಕಾಗ, ಶಾಸ್ತ್ರವನ್ನು ಸರಿಯಾಗಿ ಎರಡು ನೋಡಬೇಕು, ಅಕ್ಷರ ನೋಡಬೇಕು, ಅರ್ಥ ನೋಡಬೇಕು, ಅದಕ್ಕೆ ಹೊಂದಿಸ್ಬೇಕು. ಚಾಲೆಂಜಿಂಗ್ ಶಾಸ್ತ್ರ ಯಾವಾಗಲೂ ಕೂಡ ಪ್ರತಿಯೊಂದು ಆಗಮ ಅಂದರೆ ಚಾಲೆಂಜಿಂಗೆ. ಅದರಲ್ಲಿ ಅಲ್ಟಿಮೇಟ್ ಅಂದರೆ ಬ್ರಹ್ಮಸೂತ್ರಾದಿಗಳು. ಅದೇ ಇಲ್ಲಿ ನಾಳೆ ಮುಂದಿನ ಭಾಗ. ಒಟ್ಟು 2ನೇ ಅಧಿಕರಣದಲ್ಲಿ ಏನು ಬಂದಾಗಾಯಿತು, ಜನ್ಮಾದಿಗಳಿಗೆ ಯಾರು ಕಾರಣನೋ ಅವನೇ ಬ್ರಹ್ಮ, ಉಳಿದವರು ಯಾರು ಜನ್ಮಾದಿ ಕಾರಣರಲ್ಲ. ನಮ್ಮ ಸೈಡಿಂದ ಅನುಭವ, ಬೇರೆ ಸೈಡಿಂದ ಶಾಸ್ತ್ರ ವಿರೋಧ. ಆದ್ದರಿಂದ ವಿಷ್ಣು ಹರಿದೇವ ಪರ ಸಿದ್ಧ ಆಯಿತು. 2ನೇ ಅಧಿಕರಣದ ಅರ್ಥ. ಓಂ